ಶಿವಧನುಸ್ಸು. ಸೀತಾ ಸ್ವಯಂವರದಲ್ಲಿ ಜನಕ ಮಹಾರಾಜನು ಶಿವಧನುಸ್ಸನ್ನು ಯಾರು ಎತ್ತಿ ಹಿಡಿದು ಬಿಲ್ಲಿಗೆ ದಾರ ಕಟ್ತಾರೋ ಅವರಿಗೆ ಸೀತೆಯನ್ನು ಕೊಟ್ಟು ವಿವಾಹ ಮಾಡುವುದಾಗಿ ಹೇಳಿರ್ತಾನೆ. ಅದರಂತೆ ಶ್ರೀರಾಮನು ಬಿಲ್ಲನ್ನು ಎತ್ತಿ ಹಿಡಿಯಲು ಹೋದಾಗ ಕವಿಯು ಆ ಸಂದರ್ಭವನ್ನು ಹೀಗೆ ಭಾವಿಸಿದ್ದಾರೆ. ಶ್ರೀರಾಮನು ಶಿವಧನುಸ್ಸನ್ನು ಎತ್ತಿ ಹಿಡಿಯಲು ಬರ್ತಾ ಇದ್ದಾನೆ. ಆದ್ದರಿಂದ ಪಂಚಭೂತಗಳೇ ಜಾಗೃತರಾಗಿರಿ. ಓ ಪ್ರಕೃತಿಯೇ ಜಾಗ್ರತೆ, ದಿಕ್ಪಾಲಕರೇ ಜಾಗ್ರತೆಯಾಗಿರಿ, ಅಷ್ಟವಸುಗಳೇ ಎಚ್ಚರದಿಂದ ಇರಿ, ತ್ರಿಮೂರ್ತಗಳೇ ನೀವು ಸಹ ಹುಷಾರಾಗಿರಿ. ಯಾಕೆಂತಂದರೆ ಮಿಥಿಲಾ ನಗರದಲ್ಲಿ ಜನಕ ಮಹಾರಾಜನ ಆಸ್ಥಾನದಲ್ಲಿ ಅದ್ಭುತವಾದಂತಹ ಸನ್ನಿವೇಶವೊಂದು ಜರುಗಲಿದೆ. ಆದ್ದರಿಂದ ನೀವೆಲ್ಲರೂ ಜಾಗ್ರತೆ ವಹಿಸಿ. ಓ ಭೂಮಿಯೇ ಅಲಗಾಡಬೇಡ. ಮಿಥಿಲಾ ನಗರದಲ್ಲಿ ಜನಕನ ಆಸ್ಥಾನದಲ್ಲಿ ರಾಘವನು ಶಿವಧನುಸ್ಸನ್ನು ಎತ್ತಲು ಬರ್ತಾ ಇದ್ದಾನೆ. ಓ ಆದಿಶೇಷನೇ ಭದ್ರವಾಗಿ ಹಿಡಿದುಕೋ. ಭೂಮಿಯನ್ನು ಹೊತ್ತಿರುವವನು ನೀನೇ ಅಲ್ಲವೇ ಅಂತ ಹೇಳಿದರೂ ಬರುತ್ತಾ ಇರುವವನು ರಾಮಚಂದ್ರ ಮೂರ್ತಿ ಅಂತ ಹೇಳಿ ಸಮಾಧಾನವಾಗದೆ ಭೂಮಿಯನ್ನು ಹೊತ್ತಿರುವ ಆದಿಶೇಷನನ್ನು ಕಾಪಾಡು ಅಂತ ಕೂರ್ಮ ಅಂತಂದರೆ ಆಮೆಯನ್ನು ಪ್ರಾರ್ಥನೆ ಮಾಡ್ತಾಳೆ. ಯಾಕೆ ಅಂತಂದರೆ ಮಂದಾರ ಪರ್ವತವು ದೇವದಾನವರು ಅಮೃತಕ್ಕಾಗಿ ಪ್ರಯತ್ನಿಸಿದಾಗ ಅದು ಮುಳುಗದಂತೆ ಕಾಪಾಡಿದ ಓ ಕೂರ್ಮವೇ ರಕ್ಷಿಸು. ಹಿಂದೆ ವರಾಹ ಅವತಾರನ್ನೆತ್ತಿ ಕಾಪಾಡಿದ್ದರಿಂದ ಈಗ ಮತ್ತೊಮ್ಮೆ ಕಾಪಾಡು ಅಂತ ಹೇಳಿ ವರಾಹಮೂರ್ತಿಯನ್ನು ಪ್ರಾರ್ಥಿಸ್ತಾಳೆ. ಹೀಗೆ ಭೂಮಿಯನ್ನು, ಆದಿಶೇಷನನ್ನು, ಕೂರ್ಮ, ಕಾಪಾಡು, ರಕ್ಷಿಸು ಅಂತ ಹೇಳಿ ವರಾಹಮೂರ್ತಿಯನ್ನು ಸೇರಿಸಿ ಅಷ್ಟದಿಗ್ಗಜಗಳನ್ನು ಪ್ರಾರ್ಥಿಸ್ತಾಳೆ. ಆಗ ಇವೆಲ್ಲವೂ ಏಕೆ, ನೀನು ಹೇಗೆ ಹೇಳ್ತಾ ಇದೆಯಾ ಅಂತಂದಾಗ ಶ್ರೀರಾಮನು ಬರುತ್ತಿರುವನು ಶಿವಧನುಸ್ಸನ್ನು ಎತ್ತಿ ಹಿಡಿಯಲು ಅಂತ ಹೇಳ್ತಾಳೆ.